ಬೆಂಗಳೂರಿನಲ್ಲಿ ಇವತ್ತಿನಿಂದ ಜಾತಿ ಗಣತಿ ಆರಂಭ ಆಗ್ತಾ ಇದೆ. ಗಣತಿದಾರರಿಂದ ಸುಮಾರು 32 ಲಕ್ಷ ಮನೆಗಳ ಸಮೀಕ್ಷೆ ಮಾಡಲಾಗುತ್ತೆ. 32 ಲಕ್ಷ ಮನೆಗಳ ಸಮೀಕ್ಷೆಗೆ 2 ವಾರದ ಟಾರ್ಗೆಟ್ ಅನ್ನು ಕೊಡಲಾಗಿದೆ. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಈ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಸಮೀಕ್ಷೆ ಮಾಡಲಾಗುತ್ತೆ. ಸಿಬ್ಬಂದಿ ಕೊರತೆಯಿಂದ ಸಮೀಕ್ಷೆ ಆರಂಭ ಆಗಿರಲಿಲ್ಲ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಕ್ಟೋಬರ್ 7ಕ್ಕೆ ಸಮೀಕ್ಷೆ ಅಂತ್ಯ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಇವತ್ತಿನಿಂದ ಜಾತಿ ಗಣತಿ ಆರಂಭ ಆಗ್ತಾ ಇದೆ. 32 ಲಕ್ಷ ಮನೆಗಳ ಸಮೀಕ್ಷೆ ಮಾಡಬೇಕಿದೆ ಗಣತಿದಾರರು. ಸಮೀಕ್ಷೆಗೆ 32 ಲಕ್ಷ ಮನೆಗಳ ಸಮೀಕ್ಷೆಗೆ 2 ವಾರ ಟಾರ್ಗೆಟ್ ಕೊಟ್ಟಿರುವಂತದ್ದು ಸರ್ಕಾರ. ಸಿಬ್ಬಂದಿ ಕೊರತೆಯಿಂದ ಸಮೀಕ್ಷೆ ಆರಂಭ ಆಗಿರಲಿಲ್ಲ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಕ್ಟೋಬರ್ 7ಕ್ಕೆ ಸಮೀಕ್ಷೆ ಅಂತ್ಯ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು ಆರಂಭ ಆಗ್ತಾ ಇರುವಂತದ್ದು ಸಮೀಕ್ಷೆ. 32 ಲಕ್ಷ ಮನೆಗಳ ಸಮೀಕ್ಷೆ, ಕೇವಲ 2 ವಾರಗಳ ಟಾರ್ಗೆಟ್ ಅನ್ನು ಕೊಟ್ಟಿರುವಂತದ್ದು. ಬೆಂಗಳೂರಿನಲ್ಲಿ ಸಮೀಕ್ಷಾ ಅವಧಿ ವಿಸ್ತರಣೆ ಆಗಲಿದೆ. ಸಮೀಕ್ಷೆಗೆ 17,000 ಗಣತಿದಾರರ ನೇಮಕ ಮಾಡಲಾಗಿದೆ. ಒಬ್ಬರಿಗೆ 100ರಿಂದ 150 ಮನೆಗಳ ಗಣತಿ ಟಾರ್ಗೆಟ್ ಅನ್ನು ಕೊಡಲಾಗಿದೆ. ಸಮೀಕ್ಷೆಗೆ 3 ರಿಂದ 4 ತಿಂಗಳುಗಳ ಕಾಲಾವಕಾಶ ಇದೆ. ಈಗಾಗಲೇ ರಾಜ್ಯದಲ್ಲಿ 64% ಸಮೀಕ್ಷೆ ಮುಕ್ತಾಯ ಆಗಿದೆ. ಇವತ್ತು ಬೆಂಗಳೂರಿನಲ್ಲಿ ಆರಂಭ ಆಗ್ತಾ ಇದೆ ಸಮೀಕ್ಷೆ. 32 ಲಕ್ಷ ಮನೆಗಳ ಸಮೀಕ್ಷೆಯನ್ನ ಮಾಡಬೇಕಿದೆ. ಒಬ್ಬೊಬ್ಬರಿಗೂ ಗಣತಿದಾರರಿಗೂ ಕೂಡ ಸುಮಾರು 100ರಿಂದ 150 ಮನೆಗಳ ಟಾರ್ಗೆಟ್ ಅನ್ನ ಕೊಡಲಾಗಿದೆ. 2 ವಾರದಲ್ಲಿ ಮುಗಿಸ್ಬೇಕು ಅಂತ ಹೇಳಲಾಗ್ತದೆ. ಈಗಾಗಲೇ ರಾಜ್ಯದಲ್ಲಿ 64% ಹಲವು ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ಆರಂಭ ಆಗಿದೆ ಸಮೀಕ್ಷೆ. ಆಲ್ಮೋಸ್ಟ್ ಮುಗಿಯೋ ಹಂತಕ್ಕೆ, ಅಂದ್ರೆ ಅಕ್ಟೋಬರ್ 7ಕ್ಕೆ ಸಮೀಕ್ಷೆ ಅಂತ್ಯ ಆಗ್ತಾ ಇದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ. ಆದರೆ ಬೆಂಗಳೂರಿನಲ್ಲಿ ಇವತ್ತು ಆರಂಭ ಆಗ್ತಾ ಇರೋದು. ಅಕ್ಟೋಬರ್ 7ಕ್ಕೆ ಅಂತ್ಯ ಆಗಲ್ಲ, ಸ್ವಲ್ಪ ವಿಸ್ತರಣೆ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿ. ಯಾಕಂದರೆ 32 ಲಕ್ಷ ಮನೆಗಳ ಸಮೀಕ್ಷೆ ಮಾಡಬೇಕಿದೆ. ಈಗ ಆಲ್ರೆಡಿ ಈ ಬೆಂಗಳೂರಿಗೋಸ್ಕರ 7,000 ಗಣತಿದಾರರ ನೇಮಕವನ್ನು ಮಾಡಿಕೊಳ್ಳಲಾಗಿದೆ. ಒಬ್ಬೊಬ್ಬರಿಗೂ ಕೂಡ 100ರಿಂದ 150 ಮನೆಗಳ ಟಾರ್ಗೆಟ್ ಕೊಟ್ಟಿರುವಂಥದ್ದು. 2 ವಾರಗಳ ಟಾರ್ಗೆಟ್ನಲ್ಲಿ 32 ಲಕ್ಷ ಮನೆಗಳನ್ನು ಬೆಂಗಳೂರಿನಲ್ಲಿ ಗಣತಿದಾರರು ಸರ್ವೆ ಮಾಡಿ ಮುಗಿಸ್ಬೇಕಿದೆ.